ನಮಸ್ತೆ, ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಅಡುಗೆ ಕಾಡು ಮಾವಿನ ಹಣ್ಣಿನ ಸಾಸಮೆ. 15 ಮಾವಿನ ಹಣ್ಣಿನ ತೆಕ್ಕೊಂಡು ಲಾಯ್ಕಲ್ಲಿ ತೊಳೆದೆ. ಈ ಕಾಡು ಮಾವಿನ ಹಣ್ಣು ಇಂದು ಉದಿಯಪ್ಪಗ ಫ್ರೆಶ್ ಆಗಿ ಹೆರ್ಕಿದ ಮಾವಿನ ಹಣ್ಣು. ಇದರಲ್ಲೇ ಇಂದು ಸಾಸಮೆ ಮಾಡ್ತಾ ಇಪ್ಪದು. ಮಾವಿನ ಹಣ್ಣಿನ ಯಾವುದೇ ಅಡುಗೆ ಮಾಡುವಾಗ ಮಾವಿನ ಹಣ್ಣಿನ ರುಚಿಗೆ ಹೊಂದಿಕೊಂಡು ಬೆಲ್ಲ ಹಾಕಬೇಕಾಯ್ತು. ಮಾವಿನ ಹಣ್ಣಿನ ಸೀಸನ್ ಮುಗಿವಂದ ಮೊದಲೇ ನಿಂಗಳುದೇ ಎಂಥ ಅಡಿಗೆ ಬೇಕು ಅದರ ಮಾಡಿಕೊಳ್ಳಿ. ಮಾವಿನ ಹಣ್ಣಿನ ತೊಟ್ಟಿನ ಕೆತ್ತಿ ಸೋಲುದು ಗೊರಟಿನ ಒಂದು ಪಾತ್ರಲ್ಲಿ ಹಾಕಬೇಕು. ಸಿಪ್ಪೆ ಅದೇ ಟಬ್ಬಿಲಿ ಹಾಕಿದೇನು. ಸಿಪ್ಪೆಗೆ 1 ಗ್ಲಾಸ್ ನೀರು ಹಾಕಿ ಪುರುಂಚಿ ಅದರ ಹೆಸರಿನ ಗೊರಟಿಪ್ಪ ಪಾತ್ರಕ್ಕೆ ಹಾಕಿದೆ. ಬೆಲ್ಲ 4 ಅಚ್ಚು ತೆಕ್ಕೊಂಡು ಅದು ಆಣಿ ಬೆಲ್ಲ ಅಂತ ತೆಕ್ಕೊಂಡದು. ರಜ ಗಟ್ಟಿ ಅದರ ಗುಂಡುಗಲ್ಲಿ ಗುದ್ದಿ ಪಾತ್ರಕ್ಕೆ ಹಾಕಿ ಲಾಯ್ಕಲ್ಲಿ ಕರಡಬೇಕು. 1 ಚಮಚ ಉಪ್ಪುದೇ ಹಾಕಬೇಕು. ಮಿಕ್ಸಿಯ ಚಟ್ನಿ ಜಾರಿಲಿ ಅರ್ಧ ಬೌಲಿನಷ್ಟು ತೆಂಗಿನ ತುರಿ, 1 ಚಮಚ ಸಾಸಿವೆ, 2 ಹಸಿಮೆಣಸು ಹಾಕಿ ಗ್ರೈಂಡ್ ಮಾಡಬೇಕು. ಬೆಲ್ಲ ಗೊರಟಿಗೆ ಲಾಯ್ಕಲ್ಲಿ ಹೀರಿದ ಮತ್ತೆ ಎಲ್ಲ ಎಳ್ಕೊಂಡ ಮತ್ತೆ ಕಡದ ರಪ್ಪಿನ ಹಾಕಿ ಬೆರೆಸಿದರೆ ಆಯ್ತು. ಈಗ ನೋಡೋರ ಬಾಯಿಲಿ ನೀರು ಬರ್ತಾ ಹೇಳಿ. ಮಾಡಿದರೆ ರುಚಿಯಾದ ಸಾಸಮೆ ರೆಡಿ. ನಾನು ಈ ಮೊದಲು ಕಾಡು ಮಾವಿನ ಹಣ್ಣನ್ನು ಹೆಕ್ಕುವ ವಿಡಿಯೋ, ಕಾಡು ಮಾವಿನ ಹಣ್ಣಿನ ಸಾರು ಮತ್ತು ಮಾಂಬಳದ ವಿಡಿಯೋವನ್ನು ಹಾಕಿದ್ದೇನೆ. ನೀವು ನೋಡಿಲ್ಲ ಅಂದರೆ ಚಾನೆಲ್ಗೆ ವಿಸಿಟ್ ಮಾಡಿ ನೋಡಬಹುದು. ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ. ಈ ಕಾಡು ಮಾವಿನ ಹಣ್ಣಿನ ಸಾಸಿವೆ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ.